ಮಾವು ಸಂಸ್ಕರಣಾ ಘಟಕ ಉದ್ಘಾಟನೆಗೆ ಗ್ರಹಣ ಹಿಡಿದಿದೆ. ಉದ್ಘಾಟನೆಯಾಗದಂತಹ ಮಾವು ಸಂಸ್ಕರಣಾ ಘಟಕ ಚನ್ನಪಟ್ಟಣದಲ್ಲಿ ನಿರ್ಮಾಣ ಆಗಿದೆ. ಈ ಮಾವು ಸಂಸ್ಕರಣಾ ಘಟಕ 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಟ್ಟಡ ನಿರ್ಮಾಣದ ಹೊಣೆ ಹೊತ್ತಿದ್ರು ಪಿಡಬ್ಲ್ಯೂಡಿ ಇಲಾಖೆ. ಜೂನ್ ಒಳಗೆ ಉದ್ಘಾಟನೆಯ ಭರವಸೆಯನ್ನ ಸಹ ನೀಡಲಾಗಿತ್ತು. ತಾಂತ್ರಿಕ ಕಾರಣ ಹೇಳಿ ಈಗ ಹಸ್ತಾಂತರಕ್ಕೆ ತಡ ಮಾಡ್ತಾ ಇದ್ದಾರೆ. ಮಾವು, ತೆಂಗು, ತರಕಾರಿ ಪ್ರೋಸೆಸಿಂಗ್ ಘಟಕ ಈಗಾಗಲೇ ಮಳೆಯಿಂದ ಮಾವು ಕಟಾವನ್ನ ಸಹ ಮಾಡಿಲ್ಲ. ಗಿಡದಲ್ಲೇ ಕೊಳಿತಾ ಇದ್ದಾವೆ ಮಾವು. ಸಂಸ್ಕರಣಾ ನಿರ್ಮಾಣವಾಗಿದ್ರೂ ಸಹ ಸಂಸ್ಕರಣಾ ಘಟಕ ರೈತರು ಅಲ್ಲಿ ಸಂಸ್ಕರಣೆ ಮಾಡೋದಕ್ಕೆ ಅವಕಾಶ ಇಲ್ವಲ್ಲ, ಹಾಗಾಗಿನೇ ಕಂಗಾಲಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರೈತ ಸಂಘದ ನಿರಂತರ ಹೋರಾಟದಿಂದ ಜಿಲ್ಲೆನಲ್ಲಿ ಮಾವು ಸಂಸ್ಕರಣಾ ಘಟಕ ಆಗಿದೆ. 16 ಕೋಟಿ ಖರ್ಚು ಮಾಡಿದ್ರೂ ಕೂಡ ಸರ್ಕಾರದ ನಿರ್ಲಕ್ಷ್ಯತನದಿಂದ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅದು ನೆನೆಗುದಿಗೆ ಬಿದ್ದಿದೆ. ಸೀಸನ್ ಬಂದರೂ ಕೂಡ ನಾವು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದು ಕೂಡಲೇ ಆಗಬೇಕು ಅಂತ. ಸೀಸನ್ ಮುಗಿತಾ ಬಂತು, ರೈತರೆಲ್ಲ ಬೀದಿ ಪಾಲಾದರೂ ಇವತ್ತಿನವರೆಗೂ ಎಚ್ಚರಿಕೊಳ್ಳಲಿಲ್ಲ. ಸರ್ಕಾರ ಎಲ್ಲದಕ್ಕೂ ತೋರಿಸುವಂಥ ಜವಾಬ್ದಾರಿನ ಯಾಕೆ ರೈತರ ಬಗ್ಗೆ ತೋರಿಸಲಿಲ್ಲ? ಇವತ್ತು ರಾಮನಗರ ಜಿಲ್ಲೆ ಮಾವು ಬೆಳೆಗಾರ ರೈತರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಬೆಳೆ ಕುಸಿದಿದೆ. ನಿರಂತರ ಮಳೆಯಿಂದ ಬೆಳೆ ಹಾನಿಯಾಗಿದೆ. ಕೂಡಲೇ DCM ಎಲ್ಲ ಹೇಳ್ತಾರಲ್ಲ, ಇದ್ರ ಕಡೆ ಗಮನ ಹರಿಸ್ಬೇಕು. ಇದ್ರ ಕಡೆ ಇಲ್ಲಿ ಗೆದ್ದಿರ್ತಕ್ಕ ಜನಪ್ರತಿನಿಧಿ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಕೂಡಲೇ ಗಮನ ಹರಿಸಿ ಈ ಮಾವು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು. ಅದೇ ನಾವು ಮಾತಾಡಿದ್ವಿ ಮಾವು ಘಟಕ. ಇಲ್ಲ, ನನಗೇನು ಸರಿಯಾದ ಮಾಹಿತಿ ಇಲ್ಲ. ಅದು ಇನ್ನೂ ಡಿಪಾರ್ಟ್ಮೆಂಟ್ಗಳ 2-3 ಡಿಪಾರ್ಟ್ಮೆಂಟ್ಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು. PWDನವರು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಮಾವು ಅಭಿವೃದ್ಧಿ ಮಂಡಳಿಯವರು ಅದಕ್ಕೆ ಬಂದಂಥ ಟೆಕ್ನಿಕಲ್ ಇದನ್ನು ಕೂಡಿಸಿ ಅವರು ಕೆಲಸ ಮಾಡಬೇಕಾಯ್ತು. ನಾನು ಮೊನ್ನೆನೇ ಹೇಳಿದ್ದೀನಿ, ಮಾವು ಸೀಸನ್ ಮುಗಿದೋಗ್ತಾ ಇದೆ, ಯಾವಾಗ ಮಾಡ್ತೀರಿ ಅಂತೇಳಿ. ನಾನು ಬಹುಶಃ ಮುಂದಿನ ವಾರದಲ್ಲಿ ಅಲ್ಲಿ ವಿಸಿಟ್ ಮಾಡ್ತೀವಿ. ಮುಂದಿನ ಸೀಸನ್ ಹೊತ್ತಿಗೆ ಎಲ್ಲ ರೆಡಿ ಮಾಡ್ಬೋದು. ಭಾಳ ಅಲ್ಲ, ಇದು ಮಿಕ್ಕದೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಬೇರೆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ. ಇಲ್ಲ, 2-3 ಸಾರಿ ಮಾತಾಡಿದ್ವಲ್ಲ, ಅಲ್ಲೂ ನಾನು ಸಭೆಯಲ್ಲೂ ಕೇಳಿದ್ದೀನಿ, ಅವರು ಬಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇನೋ ಹೇಳ್ತಾ ಇದ್ದಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.